ನೌಕರರ ಭವಿಷ್ಯ ನಿಧಿ ಹೆಚ್ಚಿನ ಪಿಂಚಣಿ ಆಕಾಂಕ್ಷಿಗಳಿಗೆ ಪರಿಹಾರವನ್ನ ನೀಡಿದೆ. ನೌಕರರ ಪಿಂಚಣಿ ಯೋಜನೆಯ ಪ್ಯಾರಾ 12ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಸೂತ್ರದ ಪ್ರಕಾರ ಪಿಂಚಣಿಯನ್ನ ನೀಡಲಾಗುವುದು. ಇದು ಅರ್ಹರಾದ ಎಲ್ಲರಿಗೂ ಸ್ವಲ್ಪ ಪರಿಹಾರವನ್ನ ತರ್ತಾ ಇದೆ. ಗೌರವಾನ್ವಿತ ಪಿಂಚಣಿ ಪಡೆಯಲು ದಾರಿ ಸುಗಮವಾಗಿದೆ. ಅರ್ಜಿಗಳ ಪರಿಶೀಲನೆಯ ನಂತರ ಅರ್ಹ ನಿವೃತ್ತ ಉದ್ಯೋಗಿಗಳಿಗೆ ನಿವೃತ್ತಿಯ ದಿನಾಂಕದಿಂದ ಹುದ್ದೆಯನ್ನ ನೀಡಲಾಗುವುದು. ಪಿಂಚಣಿ ಮಂಜೂರು ಮಾಡುವವರೆಗೆ ಬಾಕಿ ಇರುವ ಮಾಸಿಕ ಪಿಂಚಣಿ ಬಾಕಿಯ ಮೊತ್ತದ ಮೇಲೆ ಆದಾಯ ತೆರಿಗೆ ಕಡಿತಗೊಳಿಸಲಾಗುತ್ತದೆ. ಈ ನಿಟ್ಟಿನಲ್ಲಿ ಅರ್ಹತಾ ಮಾನದಂಡಗಳ ಬಗ್ಗೆ ಇಪಿಎಫ್ಒ ಸ್ಪಷ್ಟವನ್ನ ಪಡಿಸಿದೆ. ಪ್ರಾದೇಶಿಕ ಕಚೇರಿಗಳು ಪಿಂಚಣಿ ಲೆಕ್ಕಾಚಾರದ ಬಗ್ಗೆ ಸ್ಪಷ್ಟತೆಯೊಂದಿಗೆ ಅರ್ಜಿಗಳ ಪರಿಹಾರ ಪ್ರಕ್ರಿಯೆಯನ್ನ ಪ್ರಾರಂಭಿಸಿವೆ. ಬೇಡಿಕೆ ನೋಟಿಸ್ ಪ್ರಕಾರ ಇಪಿಎಸ್ ಬಾಕಿ ಪಾವತಿಸಿದ ನಿವೃತ್ತ ನೌಕರರಿಗೆ ಪಿಂಚಣಿ ಮಂಜೂರಾತಿ ದಾಖಲೆಗಳನ್ನು ಶೀಘ್ರದಲ್ಲಿಯೇ ನೀಡಲಾಗುವುದು ಮತ್ತು ಬಾಕಿ ಬಿಡುಗಡೆಗೆ ಕ್ರಮವನ್ನು ಕೈಗೊಳ್ಳಲಾಗುವುದು. ಯಾವುದೇ ಪುರಾವೆಗಳಿಲ್ಲದೆ ಸಲ್ಲಿಸಿದ ಅರ್ಜಿಗಳನ್ನು ಏಕಪಕ್ಷೀಯವಾಗಿ ತಿರಸ್ಕರಿಸಲಾಗುವುದಿಲ್ಲ. ಅಗತ್ಯವಿರುವ ಎಲ್ಲ ದಾಖಲೆಗಳು ಉದ್ಯೋಗಿ ಅಥವಾ ಉದ್ಯೋಗದಾತರಿಂದ ಪಡೆಯಲಾಗುತ್ತದೆ ಮತ್ತು ಪರಿಶೀಲಿಸಲಾಗುತ್ತದೆ. ಅರ್ಹರಲ್ಲದಿದ್ದರೆ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ ಎಂದು ತಿಳಿಸಿದೆ. ಇಪಿಎಫ್ಒ ಏನು ಹೇಳುತ್ತದೆ ನೋಡೋಣ.